ನಾವು ಯಾವುದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನೋಡ್ತಾ ಹೋಗೋದಾದರೆ ಪವರ್ ಹಿಟ್ ಅಂತ ಬರ್ತದೆ. ಪವರ್ ಹಿಟ್ಟು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಬರ್ತದೆ. ಇದರಲ್ಲಿ ಮೆಗ್ನೀಷಿಯಮ್ ಬರ್ತದೆ, 10 kg ಬರ್ತದೆ, 9.5% ಮೆಗ್ನೀಷಿಯಮ್ ಬರ್ತದೆ. ಆಮೇಲೆ C3 ಮ್ಯಾಂಗನೀಸ್ ಬರ್ತದೆ, ಇದು 30% ಬರ್ತದೆ. ಇದರಲ್ಲಿ 30.5% ಮ್ಯಾಂಗನೀಸ್ 1 kg ಬರ್ತದೆ ಇದರಲ್ಲಿ. ಆಮೇಲೆ ಇದು ಫೆರಸ್ಸು 19% ಫೆರಸ್ ಬರ್ತದೆ ಇದರಲ್ಲಿ, 5 kg ಬರ್ತದೆ ಇದು. ಇಲ್ಲಿದೆ ನೋಡಿರಿ, ಪೊಟ್ಯಾಷಿಯಮ್ ಶಿಯಾನೆಟ್ಟು, ಸೊ 23% ಪೊಟ್ಯಾಷಿಯಮ್ ಶಿಯಾನೆಟ್ ಬರ್ತದೆ. ಸೊ ಇದರಿಂದ ಕಾಯಿ ಶೈನಿಂಗ್ ಬರೋದಾಗಿರ್ಬೋದು ಅಥವಾ ಅರಳು ಉದುರದಂಗೆ ಇರೋವಂಥದ್ದು, ಮತ್ತು ಕಾಯಿ ಒಡಕನೂ ಬರೋದಿಲ್ಲ. ಸೊ ಮೇಯ್ನಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಬೋರಾನು ಬೇರೆ ಕಂಪ್ನಿ ಫರ್ಟಿಲೈಸರ್ಸಲ್ಲೂ ಬೇರೆ ಕಾಂಬೋ ಪ್ಯಾಕಲ್ಲೂ ನೀವು ನೋಡ್ಬೋದು, ಈ ಪರ್ಸೆಂಟೇಜ್ ಬೋರಾನ್ ಯಾವುದರಲ್ಲೂ ಬರೋಲ್ಲ. ಸೊ ಇದರಲ್ಲಿ 20% ಬೋರಾನ್ ಬರ್ತದೆ 1 kg. ನೀವು 2 kg ಕೊಡೋದು ಒಂದೇ, 10% ಇರೋದನ್ನು ಇದು 1 kg ಕೊಡೋದು ಒಂದೇ. ಸೊ ಹಾಗಾಗಿ ಅದಾದಮೇಲೆ ಜಿಂಕ್ ಆದ್ರೂ ಅಷ್ಟೇ. ಇವಾಗೆಲ್ಲ ಕೆಲವೊಂದು ಕಾಂಬೋ ಪ್ಯಾಕ್ಗಳಿಗೆಲ್ಲ ಹೆಂಗೆ ಬರ್ತಾಯಿದೆ ಅಂದರೆ 21% ಈ ಥರ ಬರ್ತಾಯಿದೆ. ಸೊ ಇದರಲ್ಲಿ 33% 3 kg ಬರ್ತದೆ. ಸೊ ಇದಿಷ್ಟು 1 ಎಕರೆಗೆ. ಇದನ್ನು ನಾವು 50 ರಿಂದ 100 ಗ್ರಾಮ್ವರೆಗೂ ಮೈಕ್ರೋ ನ್ಯೂಟ್ರಿಯೆಂಟ್ಸು ಕೊಡ್ಬೋದು. ಇದು ಫಸ್ಟ್ನೇದು ಹೇಳಿದ್ನಲ್ಲ A1, ಇದ್ರ ಜೊತೆಗೆ ನಾವು ಇದನ್ನು ಕೊಟ್ಟಾಗ ಹಣ್ಣು ಹೊಡಕ ಆಗಿರ್ಬೋದು, ಅರಳು ಉದುರೋದಾಗಿರ್ಬೋದು, ಇಳುವರಿ ಹೆಚ್ಚು ಮಾಡಲಿಕ್ಕೆ ಇದು ಮುಖ್ಯ ಪಾತ್ರ ವಹಿಸ್ತದೆ.